ಕುಂದಗೋಳ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸ್ಥಳೀಯ ಶಾಸಕ ಎಂಆರ್ ಪಾಟೀಲ್ ರವರು ಭೂಮಿ ಪೂಜೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಪಾಟೀಲ್ ರವರು ಧಾರವಾಡ ಜಿಲ್ಲೆಯಲ್ಲಿಯೇ ಈ ಸಾರ್ವಜನಿಕ ಆಸ್ಪತ್ರೆಯನ್ನ ಮಾದರಿಯಾಗಿ ಮಾಡುವ ಉದ್ದೇಶ ಹೊಂದಲಾಗಿದೆ. ಈಗಾಗಲೇ ಇಲ್ಲಿನ ಅವ್ಯವಸ್ಥಿತ ಸ್ಥಿತಿಯಲ್ಲಿದ್ದ ಆಸ್ಪತ್ರೆಗೆ ಶಾಸಕ ಆಗುವುದಕ್ಕಿಂತ ಮುಂಚೆಯೇ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಸಹಕಾರದಿಂದ ಆಕ್ಸಿನ್ ಕೇಂದ್ರ ನಿರ್ಮಿಸಲಾಗಿದೆ. ರಕ್ತ ತಪಾಸಣಾ ಹೊಸ ಕಟ್ಟಡ ನಿರ್ಮಿಸಿ ಪ್ರತ್ಯೇಕವಾಗಿ ಕಾರ್ಯ ಆರಂಭಿಸಿದೆ. ಡಾಕ್ಟರ್ಗಳಿಗೆ ನಡೆದಾಡಲು ಸರಿಯಾದ ರಸ್ತೆ ಇರಲಿಲ್ಲ. ಮಳೆಗಾಲದಲ್ಲಿ ಮನೆಗೆ ಹೋಗಲು ಹರಸಾಹಸ ಮಾಡುತ್ತಿದ್ದು ಸಿಬ್ಬಂದಿಗಳಿಗೆ ರಸ್ತೆ ನಿರ್ಮಿಸಿಕೊಡಲಾಗಿದೆ. ಅದರ ಜೊತೆಗೆ ವಿವಿಧ ಹೊಸ ರೂಪ ನೀಡಿ ಸಾಧ್ಯವಾದ ಮಟ್ಟಿಗೆ ಸುಧಾರಣೆ ಮಾಡುವ ಪ್ರಯತ್ನವನ್ನ ನಿಮ್ಮೆಲ್ಲರ ಸಹಕಾರದಿಂದ ಮಾಡುತ್ತಿದ್ದೇನೆ. ಇದರ ಜೊತೆಗೆ ಇನ್ನಷ್ಟು ಬಾಕಿ ಉಳಿದಿರುವ ಕೆಲಸಗಳನ್ನು ಅಂದಾಜು ರು 1,05,00,000 ಮೊತ್ತದಲ್ಲಿ ಆಸ್ಪತ್ರೆಯ ಎಲ್ಲ ಆವರಣಕ್ಕೆ ಫೇವರ್ಸ್ ಅಳವಡಿಸುವುದು, ಪೈಪ್ಲೈನ್ ಅಳವಡಿಕೆ, ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ಸೇರಿದಂತೆ ಮತ್ತಿತರ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಎಂದು ಶಾಸಕ ಎಂಆರ್ ಪಾಟೀಲ್ ರವರು ಹೇಳಿದರು. ಆಸ್ಪತ್ರೆಯ ಆರೋಗ್ಯ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ಕೊಪ್ಪದ್, ಮಾಲತೇಶ್ ಶಾಗೋಟಿ, ಬಿಟಿ ಗಂಗಾಯಿ, ಗಣೇಶ್ ಕೋಕಾಟೆ, ಸತೀಶ್ ಪಾಟೀಲ್, ಪೃಥ್ವಿರಾಜ್ ಕಾಳೆ, ಶ್ಯಾಮ ದೇಸಾಯಿ, ಚಾಯಪ್ಪ ಹೊಸಮನಿ, ಕೆಆರ್ಡಿಎಲ್ ಇಂಜಿನಿಯರ್ ಪ್ರತಿಭಾ ಅರ್ಕಸಾಲಿ ಅನೇಕರು ಉಪಸ್ಥಿತರಿದ್ದರು. ಆಮ್ಯಾಗ ವ್ಯವಸ್ಥೆ ಇದ್ರೆ ಮಾತ್ರ ಪೇಷಂಟ್ ಬಹಳ ಆರಾಮಾಗಿರ್ತಾರ. ಅಲ್ಲಿ ಒಂದು ದವಾಖಾನೆ ನೋಡ್ತಿದ್ದೆ ನಾವು, ದವಾಖಾನೆ ನೋಡಿದ್ರೆ ಆರಾಮಾಗಿ ಆಗ್ತೀವ್ರಿ ಆ ರೀತಿ ಆದಂತ ವ್ಯವಸ್ಥೆ ಪೂರ್ವದೊಳಗೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಪೂರ್ತಿ ಇತ್ತು. ಒಂದು ಹಣ ಮಂಜೂರು ಮಾಡಿಸಿ ಕೂಡಲೇ ನಾಳೆಯಿಂದಾನು ಪ್ರಾರಂಭ ಇದೆ. ಭೂಮಿ ಪೂಜೆ ಮಾಡ್ತಾರೆ, ಇವತ್ತಿಂದ ಮಾಡೋರು ಇವತ್ತಿಂದಾನು ಮಾಡ್ತಾರೆ. ಇದನ್ನೆಲ್ಲ ಫೇವರ್ಸ್ ಹಾಕಿ ನಾವು MLA ಅವಕ್ಕಿಂತ ಮೊದಲೇ ಇದೆಲ್ಲ ಕಾರಿಗಿರಿ ಮಾಡಿಕೊಟ್ಟಿದ್ವಿ. ಅವಾಗೆಲ್ಲ ಡಾಕ್ಟರ್ಸ್ ಒಳಗೆ ಹೋಗಕ್ಕೆ ಬರ್ತಿದ್ವಲ್ಲ, ಕ್ವಾರ್ಟರ್ಸ್ಗೆ ಅವ್ರು ಹೋಗಂಗಿಲ್ಲ ಇಷ್ಟು ಮಠ.